ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ಪ್ರತಿ ವಾರ ಇಡೀ ವಿಶ್ವದಲ್ಲಿ ಆಗುವಂತಹ, ನಮ್ಮ ದೇಶದಲ್ಲಿ ಆಗುವಂತಹ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಆ ವಿಷಯ ಪರಿಣಿತರು ನಮ್ಮ ಜೊತೆ ಇರ್ತೀವಿ, ಅವ್ರ ಜೊತೆಗೆ ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಪ್ರಧಾನಿ ಕರೆ, ದೇಶಕ್ಕಾಗಿ ಒಂದು ಹೆಜ್ಜೆ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಗಿರೀಶ್ ನಿಂಗಣ್ಣ ಅವರು, ಅಂತಾರಾಷ್ಟ್ರೀಯ ವಿಷಯ ತಜ್ಞರು, ವಿಶ್ಲೇಷಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಯುದ್ಧ ನಡೀತಾನೆ ಇದೆ. ಈ ಹಿಂದೆ ರಷ್ಯಾ ಮತ್ತು ಉಕ್ರೇನ್ನ ಮಧ್ಯೆ ಯುದ್ಧ ಆಗ್ತಾ ಇತ್ತು. ಈಗ ನೋಡಿದ್ರೆ ಇರಾನ್ ಅಮೇರಿಕ ಯುದ್ಧ ಮಧ್ಯ ಸೀಸ್ ಫೈರ್ ಅಂತ ಆಯಿತು. ಆದರೂ ಕೂಡ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಕೊಟ್ಟಂಥ ಕರೆ ಇದೆಯಲ್ಲ, ಚಿನ್ನ ಹೆಚ್ಚು ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ನಲ್ಲಿರಿ, ಪೆಟ್ರೋಲ್ ಡೀಸೆಲ್ ಕಮ್ಮಿ ಆದಷ್ಟು ಬಳಕೆ ಮಾಡೋದಕ್ಕೆ ಟ್ರೈ ಮಾಡಿ, ಈ ಥರದ ವಿಷಯಗಳು, ಇದು ನಮ್ಮ ದೇಶದ ಆರ್ಥಿಕ ಸಂಕಷ್ಟದ ಸೂಚನೆನ ಹೇಗೆ ಅಂತ? ತಕ್ಷಣಕ್ಕೆ ಆರ್ಥಿಕ ಸಂಕಷ್ಟ ಅಂತ ಇನ್ನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಹಿಂದೆ ಇನ್ನೂ ಅತಿ ಹೆಚ್ಚು ಆರ್ಥಿಕ ಸಂಕಷ್ಟಗಳನ್ನ ಅನುಭವಿಸಿದ್ದೀವಿ. ನೋಡಿ, ಈಗ ಹತ್ತತ್ರ ನಮ್ಮ ಕರೆಂಟ್ ಅಕೌಂಟ್ ಡಿಫಿಷಿಯೇಟ್ ಅಂತ ಏನು ಹೇಳ್ತಾರೆ, ಅಂದರೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಮತ್ತು ಎಷ್ಟು ಇಂಪೋರ್ಟ್ ಮಾಡ್ತಾಯಿದ್ದೀವಿ. ಆದರೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟೇ ಜಾಸ್ತಿ ಇದೆ ನಮ್ಮಲ್ಲಿ. ಸೊ ಅದನ್ನು ಕರೆಂಟ್ ಅಕೌಂಟ್ ಡಿಫಿಷಿಯೇಟ್ ಅಂತ ಕರೀತಾರೆ. ಅದರಲ್ಲಿ ತಗೊಂಡ್ರೆ ಸಮ್ವೇರ್ -1.5 to -2% ಇದ್ದೀವಿ. 2012-13 ತೊಗೊಂಡಿದ್ರೆ 5% ತನಕನೂ ಹೋಗಿದ್ವಿ ಕರೆಂಟ್ ಅಕೌಂಟ್ ಡೆಫಿಷಿಯೇಟಲ್ಲಿ. ಸೊ ಈಗ ಹತ್ತತ್ರ 1.5 to ಹತ್ತತ್ರ ಇದ್ದೀವಿ. ಪ್ರಾಬಬ್ಲಿ ಈ ಯುದ್ಧ ಇನ್ನೂ ಕಂಟಿನ್ಯೂ ಆದರೆ ನಾವು ಅತಿ ವೇಗವಾಗಿ 5% ಮುಟ್ಟೋಕ್ಕಿಂತ ಸ್ವಲ್ಪ ನಿಧಾನಕ್ಕೆ ಮುಟ್ಟಬೇಕು. ಅಂದರೆ ಈ ಯುದ್ಧ ಕಂಟಿನ್ಯೂ ಆದರೆ ಯಾರೂ ತಡೆಯೋಕ್ಕಾಗಲ್ಲ ಈ ಒಂದು ಡಿಫಿಷಿಯೇಟ್ನ ಅವಾಯ್ಡ್ ಮಾಡೋಕ್ಕೆ. ಅಂದರೆ ನಾವು ಜಾಗೃತವಾಗಿದ್ದರೆ ನಾವು ಸ್ವಲ್ಪ ದಿನಗಳ ಕಾಲ ಇನ್ನೂ ಆರಾಮಾಗಿರ್ಬೋದು. ಸೊ ಅಷ್ಟರಲ್ಲಿ ಯುದ್ಧದ ಒಂದು ವಾತಾವರಣ ಸರಿ ಹೋದರೆ ಆವಾಗ ನಮ್ಮದು ಎಕನಾಮಿ ಮತ್ತೆ ಸ್ಟೆಬಿಲೈಸ್ ಆಗೋಕ್ಕೆ ಶುರುವಾಗುತ್ತೆ. ಸೊ ನಾವು ಒಂದು ಯೋಚನೆ ಇಲ್ದಂಗೆ ಅತಿ ಹೆಚ್ಚು ಖರ್ಚು ಮಾಡ್ಕೊಂಡು ಹೋದರೆ ಆವಾಗ ಏನಾಗುತ್ತೆ ಅಂದರೆ ಬೇಗ ಆ ಡಿಫಿಷಿಯೇಟಿಗೆ ಬಂದು ನಿಂತ್ಕೋತೀವಿ, ಮತ್ತು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಮತ್ತು ಸಾಮಾನ್ಯ ಜನರ ದಿನನಿತ್ಯ ಜೀವನ ಮಾಡೋದು ತೊಂದರೆ ಆಗುತ್ತೆ. ಅದನ್ನು ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಚಿನ್ನ ಖರೀದಿ ಮಾಡೋದನ್ನು ಇವಾಗ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು. ಜೊತೆಗೆ ಪೆಟ್ರೋಲ್ ಡೀಸೆಲ್ ಇದೇ ಯಾಕೆ ಅಂತ ನೋಡಿ, ಈಗ ನಮ್ಮಲ್ಲಿ ಟೋಟಲ್ಲಾಗಿ ನಾವು ಇಂಪೋರ್ಟ್ ಮಾಡ್ಕೋತಾ ಇರೋದು $775 ಬಿಲಿಯನ್ ಅಷ್ಟು. ಲಾಸ್ಟ್ ಇಯರ್ದೇ ತಗೋತಾ ಇರೋದು. ಅಂದರೆ ಲಾಸ್ಟ್ ಇಯರ್ ಅಂದರೆ ಅಪ್ ಟಿಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ಸಮ್ವೇರ್ ನಿಯರಿಂಗ್ ಟು ಮಾರ್ಚ್-ಏಪ್ರಿಲ್ ಅಂತಲೂ ಹೇಳ್ಬೋದು. ಅಲ್ಲಿ ತನಕ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ತೊಗೊಂಡಿದ್ದೀವಿ. ಆ $775 ಬಿಲಿಯನ್ ಅಂದರೆ ಅಷ್ಟು ನಾವು ಸಂಪಾದನೆ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡಿ ನಾವು ಸಂಪಾದನೆ ಮಾಡಿರುವಂಥದ್ದು 775 ಮಾಡಿಲ್ಲ, ಪ್ರಾಬಬ್ಲಿ 600-620 ಆ ಥರ ಮಾಡಿದ್ದೀವಿ. ಅಂದರೂ ನಾವು ಡಿಫಿಸಿಟಲ್ಲಿದ್ದೀವಿ, ಅಂದರೆ ಕೊರತೆ ಇದೆ. ಅಂದರೆ ನಾವು ಲಾಸ್ಟ್ ಇಯರ್ ಮಾಡಿದ್ದು $775 ಬಿಲಿಯನ್ ಅಷ್ಟು ಇಂಪೋರ್ಟ್. ಅಂದರೆ ಹತ್ತತ್ರ ಎಷ್ಟಾಗತ್ತಪ್ಪ ಅಂದರೆ 72 ಲಕ್ಷ ಕೋಟಿ. ಅಂದರೆ ನಾನು ಇವತ್ತು $93 ರೇಟಲ್ಲಿ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಈಗಾಗಲೇ $96 ಹೋಗಿದೆ, ಬಟ್ ನಾನು $93 ಇಟ್ಕೊಂಡು ಆ ಒಂದು ಟೈಮಲ್ಲಿ ಅಷ್ಟಿತ್ತು ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. 72 ಲಕ್ಷ ಕೋಟಿಯಷ್ಟು ಇಂಪೋರ್ಟ್ ಮಾಡಿದ್ದೀವಿ. ಈ 72 ಲಕ್ಷ ಕೋಟಿಯಲ್ಲಿ ಕ್ರೂಡ್ ಆಯಿಲ್ ಅಂದರೆ ಅದರೊಳಗೆ ಡೀಸೆಲ್ಲು ಇರುತ್ತೆ, ಅದರಲ್ಲಿ ಪೆಟ್ರೋಲು ಆಗುತ್ತೆ, ಅದರಲ್ಲಿ ಏರ್ ಟರ್ಬೈನ್ ಫ್ಯೂಯಲ್ ಆಗುತ್ತೆ. ಅಂದರೆ ನಾವು ಡಿಸ್ಟಿಲರಿ ಮಾಡಿದಾಗೆ ಡಿಫ್ರೆಂಟ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ ನಾವು ಒಟ್ಟು ತಗೊಳ್ಳೋದು $134.7 ಬಿಲಿಯನ್, ಅಂದರೆ 12.53 ಲಕ್ಷ ಕೋಟಿ. ಅಂದರೆ 72 ಲಕ್ಷ ಕೋಟಿಯಲ್ಲಿ ಕ್ರೂಡ್ ಆಯಿಲ್ಲೇ 12.53 ಲಕ್ಷ ಕೋಟಿ ತಗೋತೀವಿ. ಜೊತೆಲಿ ಅದ್ರ ನೆಕ್ಸ್ಟ್ ಏನು ತಗೋತೀವಿ ಅಂದರೆ ಗೋಲ್ಡ್ ತಗೋತೀವಿ. ಅದು 6.7 ಲಕ್ಷ ಕೋಟಿ. ಸೊ ಫಸ್ಟ್ ಅದಾಯಿತು, ಸೆಕೆಂಡ್ ಗೋಲ್ಡ್ ಬಂತು, ಮೂರನೇದು ವೆಜಿಟೇಬಲ್ ಆಯಿಲ್ಸ್ ಅಂದರೆ
ಎಡಿಬಲ್ಲು ಇರುತ್ತೆ, ನಾನ್ ಎಡಿಬಲ್. ಅಂದರೆ ಎಡಿಬಲ್ ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ಲ, ಕಡಲೆ ಎಣ್ಣೆ ಆಹಾರಕ್ಕೆ ಉಪಯೋಗಿಸ್ಬೋದು. ನಾನ್ ಎಡಿಬಲ್ ಅಂದರೆ ಪ್ರಾಬಬ್ಲಿ ಮೆಡಿಸನಲ್ ಯೂಸು, ಬೇರೆ ಬೇರೆ ಯೂಸ್ಗೆ, ಈ ಹರಳೆ ಎಣ್ಣೆ ಅಂಥವೆಲ್ಲ ದೀಸ್ ಆರ್ ಆಲ್ ನಾನ್ ಎಡಿಬಲ್ ಆಯಿಲ್ಸ್. ಇದನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇರೋದು ಹತ್ತತ್ರ 1.81 ಲಕ್ಷ ಕೋಟಿ. ಇದು 3ನೇ ಸ್ಥಾನ ಪಡೆಯುತ್ತೆ. 4ನೇ ಸ್ಥಾನ ಯಾವ್ದು ಪಡೆಯುತ್ತೆ ಅಂದರೆ ಫರ್ಟಿಲೈಸರ್ಸ್. ಫರ್ಟಿಲೈಸರ್ಸ್ ಎಷ್ಟು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂದರೆ 1.35 ಲಕ್ಷ ಕೋಟಿ. ಸೊ ಈ 4 ಸೇರಿಸಿದ್ರೇ ನಿಮ್ಗೇನಿಲ್ಲ ಅಂದ್ರೂ ಹತ್ತತ್ರ 41% ಅಂದರೆ 32.1% ಅಷ್ಟು ಟೋಟಲ್ 772 ಇಂಪೋರ್ಟಲ್ಲಿ ಈ 4 ಐಟಮ್ಮೇ ಭಾಳ ಮೇಜರಾಗಿ ಹೊಡೆದ್ಬಿಡುತ್ತೆ. ಒಂದು ಆಯಲ್ಲು, ಸೆಕೆಂಡು ಗೋಲ್ಡು, ಥರ್ಡು ಎಡಿಬಲ್ ವೆಜಿಟೇಬಲ್ ಆಯಿಲ್ಸು, 4ನೇದು ಫರ್ಟಿಲೈಸರ್. ಇದ್ರ ಮೇಲೆ ಪ್ರಧಾನಮಂತ್ರಿಗಳು ಇವನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಏನಂದರೆ ಪೆಟ್ರೋಲಿನ ಇದು ಕ್ರೂಡ್ ಆಯಿಲ್ನ ಫಸ್ಟ್ ತಗೊಳ್ಳೋಣ. ಕ್ರೂಡ್ ಆಯಿಲ್ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ 90% ಅಷ್ಟು ಕ್ರೂಡ್ ಆಯಿಲ್ ನಾವು ಇಂಪೋರ್ಟೇ ಮಾಡ್ಕೋಬೋದು. 90% ಅಷ್ಟು ಕ್ರೂಡ್ ಆಯಿಲ್ ಇಂಪೋರ್ಟ್. ಯಾಕಂದರೆ ನಮ್ಮಲ್ಲಿ ಕ್ರೂಡ್ ಆಯಿಲ್ ಅನ್ನೋ ಉತ್ಪಾದನೆ ನಮ್ಮಲ್ಲಿ ಇಲ್ಲ. ಸೊ ನಾವು ಅದನ್ನು ಇಂಪೋರ್ಟ್ ಮಾಡ್ಕೋತೀವಿ. ಎಷ್ಟು ಇಂಪೋರ್ಟ್ ಮಾಡ್ಕೋತೀವಿ? ಹತ್ತತ್ರ ಪರ್ ಡೇ ನಮಗೆ ಬೇಕಾಗಿರೋದು 5 ಮಿಲಿಯನ್ ಬ್ಯಾರಲ್ ಬೇಕು ಪರ್ ಡೇ. 5 ಮಿಲಿಯನ್ ಬ್ಯಾರಲ್. 1 ಬ್ಯಾರಲ್ ಏನಿಲ್ಲ ಅಂದ್ರೆ 159 ಲೀಟ್ರ್ ಅನ್ನೋದು ನಾವು 1 ಬ್ಯಾರಲ್ ಅಂತಾರೆ. ಸೊ ಅದನ್ನೆಲ್ಲ ರಿಫೈನ್ರಿ ಮಾಡಿದ್ರೆ ಅದು 170 ಲೀಟ್ರ್ ಆಗುತ್ತೆ. ಸೊ ಇದನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ. ಈ ಆಯಿಲ್ ಇಂಪೋರ್ಟ್ಗೆ ಏನಾಗ್ತಾ ಇದೆ ಅಂದರೆ ನಾವು 4 ವರ್ಷದಿಂದ ನಾವು ಅದ್ರ ಬೆಲೆ ಏರಿಸೇ ಇಲ್ಲ. ಎರಡನೇದು ಏನಂದರೆ 90%ಅಲ್ಲಿ ಹತ್ತತ್ರ 50-51% ನಮಗೆ ಆಯಿಲ್ ಬರ್ತಾ ಇದ್ದಿದ್ದು ಮಿಡಲ್ ಈಸ್ಟ್ ಕಂಟ್ರೀಸಿಂದ. ಹೌದು. ಈ ಮಿಡಲ್ ಈಸ್ಟ್ ಕಂಟ್ರೀಸಿಂದ ಬರೋ ಆಯಿಲ್ಲು ಕಂಪ್ಲೀಟ್ ಸ್ಟಾಪ್ ಆಗಿದೆ. ಯಾಕಂದರೆ 2 ಬ್ಲಾಕೆಡ್, ಒಂದು ಇರಾನ್ ಅವ್ರು ಬ್ಲಾಕೆಡ್ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಅಮೇರಿಕಾದವ್ರು ಬ್ಲಾಕೆಡ್ ಮಾಡ್ಕೊತಿದ್ದಾರೆ. ಸೊ ಕಂಪ್ಲೀಟ್ ಆಯಿಲ್ಲು ಸ್ಟಾಪ್ ಆಗಿದೆ. ನಮ್ಮಲ್ಲಿ ಏನಂದರೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ಸ್ ಅಂತ ಆಗಿರುತ್ತೆ. ಅಂದರೆ ಕತಾರ್ ಜೊತೆ, ಸೌದಿ ಅರೇಬಿಯಾ ಜೊತೆ, ಬ್ಯಾರಿನ್ ಜೊತೆ, ಕುವೈಟ್ ಜೊತೆ, ಇರಾಕ್ ಜೊತೆ, ಅಫ್ಕೋರ್ಸ್ ಇರಾನಿಂದ ನಾವು ತಗೋತಾ ಇರಲಿಲ್ಲ. ಸೊ ಇಂಥ ಕಂಟ್ರೀಸ್ಗಳ ಜೊತೆ ಒಂದು ರೇಟ್ಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅಂತ ಆಗಿರುತ್ತೆ. ಈಗೇನಾಗಿದೆ, ಆ ಕಾಂಟ್ರಾಕ್ಟ್ಗೆ ಯಾವುದೇ ವ್ಯಾಲಿಡಿಟಿ ಇಲ್ಲ. ಯಾಕಂದರೆ ಅಲ್ಲಿ ವಾರ್ ನಡೀತಾ ಇದೆ. ಸೊ ಫೋರ್ಸ್ ಮಾಜರ್ ಕ್ಲಾಸ್ ಹಾಕಿದಾಗ ಏನಾಗುತ್ತೆ, ಸೊ ಮಾರ್ಕೆಟ್ ಪ್ರೈಸ್ ನೀವು ತಗೋಬೇಕು. ಮಾರ್ಕೆಟ್ ಪ್ರೈಸ್ ಯಾರು ಕೊಡ್ತಾರೆ? ರಷ್ಯಾದಿಂದ ಆಯಿಲ್ ಬರ್ತಾ ಇದೆ, ವೆನಿಜುಲಾಯಿಂದ ಆಯಿಲ್ ಬರ್ತಾ ಇದೆ, ಅದರ್ ಆಫ್ರಿಕನ್ ಕಂಟ್ರೀಸಿಂದ ಆಯಿಲ್ ಬರ್ತಾ ಇದೆ. ಈಗೇನು ಮಾಡ್ತಾರೆ ಅಂದರೆ ಸ್ಪಾಟ್ ಪ್ರೈಸಲ್ಲಿ ತಗೋತೀವಿ ನಾವು. ಸ್ಪಾಟ್ ಪ್ರೈಸ್ ಅಂತ ಏನಂದರೆ, ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ಅಂತ ಒಂದು ನಿಗದಿತ ರೇಟ್ ಫಿಕ್ಸ್ ಮಾಡ್ತೀವಿ ನಾವೆಲ್ಲ. ಬ್ರೆಂಟ್ ಕ್ರೂಡ್ ಆಯಿಲ್ ರೇಟ್ ಇಂಟರ್ನ್ಯಾಷನಲ್ ರೇಟ್ ಈಗ $115 $125 ತನಕ ಹೋಗ್ತಾ ಇದೆ ಬ್ರೆಂಟ್ ಕ್ರೂಡ್ ಆಯಿಲ್ ರೇಟ್. ಸೊ ಈ ರೇಟ್ ಫಿಕ್ಸ್ ಮಾಡಿದಾಗ ಆ ಸ್ಪಾಟ್ ರೇಟಲ್ಲಿ ಏನಾಗುತ್ತೆ, ಯಾರು ಜಾಸ್ತಿ ಕೊಡ್ತಾರೆ, ಚೈನಾ ಜಾಸ್ತಿ ಕೊಡ್ತಾರಾ, ಇವ್ರು ಜಾಸ್ತಿ ಕೊಡ್ತಾರಾ, $5 ಯಾರು $5 ನಾವು ಜಾಸ್ತಿ ಕೊಡ್ತೀವಿ, $10 ನಾವು ಜಾಸ್ತಿ ಕೊಡ್ತೀವಿ ಅಂತ ಏನು ಮಾಡ್ತೀವಿ, ನಾವು ಅದನ್ನು ತಗೊಂಡು ನಮ್ಮ ಕಡೆ ತಗೊಂಬರ್ತಾ ಇದ್ದೀವಿ. ಸೊ ಈ ಒಂದು ಪ್ರಾಬ್ಲಮಿಂದ ಏನಾಗಿದೆ, ಅಲ್ಲೆಲ್ಲ ನಾವು ತಗೊಂಬರೋದು ಏನಾಗ್ತಾ ಇದೆ, ನಾವು ಕೊಡಬೇಕಾಗಿರೋ ದುಡ್ಡು ರೂಪಾಯಲ್ಲಿ ಕೊಡೋಕ್ಕಾಗಲ್ಲ, ಡಾಲರಲ್ಲೇ ಕೊಡಬೇಕು. ಇವತ್ತು ವಿಶ್ವದಲ್ಲಿ 51% ಕರೆನ್ಸಿ ಯಾವುದು ಚಲಾವಣೆಯಲ್ಲಿದೆ ಅಂದರೆ ಅದು ಅಮೇರಿಕನ್ ಕರೆನ್ಸಿ ಒಂದೇ. ಸೊ ನಾವೇನು ಮಾಡ್ತೀವಿ, ಈಗಾಗಲೇ ಡಾಲರ್ ಇನ್ನ ಬೆಲೆ ಜಾಸ್ತಿ ಆಗ್ತಾ ಇದೆ, ಜೊತೆಲಿ ಆಯಿಲ್ಲು ಕಮ್ಮಿ ಆಗ್ತಾ ಇದೆ, ಎರಡೆರಡು ಒತ್ತಡ ನಮ್ಮ ಮೇಲೆ ಬೀಳ್ತಾ ಇದೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಇರೋ ಬರೋ ಡಾಲರ್ನೆಲ್ಲ ತಗೊಂಡೋಗಿ ಆಯಿಲ್ ಬರ್ತಾ ಇದ್ದೀವಿ. ಅಲ್ಲಿಂದ ಏನಾಯಿತು, ಡಾಲರಿನ ಅಭಾವ ಸೃಷ್ಟಿ ಆಗ್ತಾನೇ ಇದೆ. ಏನಕ್ಕೆ ಡಾಲರಿನ ಅಭಾವ ಸೃಷ್ಟಿ ಆಗ್ತಾ ಇದೆ ಅಂದರೆ, ಅತಿ ಹೆಚ್ಚು ಡಾಲರ್ಗಳನ್ನ ನಾವು ಖರ್ಚು ಮಾಡೋದು. ಅಂದರೆ ಮೊದಲು ಒಂದು ಸಾಮಾನು $1 ತಗೊಳ್ಳೋದನ್ನು ಈಗ $1 ಕೊಟ್ಟರೆ ತಗೋಬೋದಾಗಿತ್ತು ನಾವು. ಈಗೇನಾಗ್ತಾ ಇದೆ, $2 ಕೊಡಬೇಕಾಗುತ್ತೆ, ಯಾಕಂದರೆ ಬೆಲೆ ಜಾಸ್ತಿ ಆಗಿದೆ ಈಗ. ಸೊ ಹೀಗಾಗಿ ಡಾಲರ್ನ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಸೊ ಡಾಲರ್ನ ಅಭಾವ ಆದಾಗ ಏನಾಗುತ್ತೆ ಅಂದರೆ ಡಾಲರ್ನ ಬೆಲೆನೂ ಹಾಗೆ ಜಾಸ್ತಿ ಹೋಗ್ತಾ ಇರುತ್ತೆ.
ಅಂದರೆ ಇದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆ ಒಂದು ಇದರಲ್ಲಿ. ಅಂದರೆ ಸಪ್ಲೈ ಕಮ್ಮಿ ಇದೆ, ಡಾಲರಿನ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಡಾಲರಿನ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಸೊ ಈಗೇನಾಗ್ತಾ ಇದೆ, ಸರ್ಕಾರ ಇದನ್ನು ತಡಿತಾ ಬಂತು. ಅಂದರೆ $10 ಒಂದು ಬ್ಯಾರಲ್ ಮೇಲೆ ಜಾಸ್ತಿ ಆದರೆ ಸರ್ಕಾರದ ಟ್ರೆಷರಿ ಮೇಲೆ ಒತ್ತಡ ಬೀಳೋದು ಎಷ್ಟಪ್ಪ ಅಂದರೆ ಹತ್ತತ್ರ $13-14 ಬಿಲಿಯನ್ ಅಷ್ಟು ಒತ್ತಡ ಬೀಳುತ್ತೆ. ಎವ್ರಿ $10 ರೈಸ್ ಆನ್ ಎ ಬ್ಯಾರಲ್ $14 ಬಿಲಿಯನ್ ಅಷ್ಟು ಹೆಚ್ಚುವರಿ ಖರ್ಚು ಸರ್ಕಾರದ ಇದ್ರ ಮೇಲೆ ಬೀಳುತ್ತೆ. ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿರೋದೇ ಎಕ್ಸ್ಪೋರ್ಟ್ ಕಮ್ಮಿ, ಇಂಪೋರ್ಟ್ ಜಾಸ್ತಿ. ಎಕ್ಸ್ಪೋರ್ಟ್ ಕಮ್ಮಿ ಇದ್ದಾಗ ನಮ್ಮಲ್ಲಿ ಉಳಿಯುವಂಥ ಡಾಲರು ಕಮ್ಮಿ ಇರುತ್ತೆ. ಇಂಪೋರ್ಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಾವೇನು ಮಾಡಬೇಕು ಅಂದರೆ ಆ ಡಾಲರ್ನ ಏನು ಮಾಡ್ತಾರೆ ಅಂದರೆ ರಿಸರ್ವ್ ಬ್ಯಾಂಕಿಂದ ಯಾವುದಾದ್ರು ಒಂದು FD ಥರ ಇಟ್ಕೊಂಡಿರ್ತಾರೆ, ಅವರು ಒಂದು ರಿಸರ್ವ್ಸ್ ಇಟ್ಕೊಂಡಿರ್ತಾರೆ. ಹತ್ತತ್ರ $800 ಬಿಲಿಯನ್ ಅಷ್ಟು ರಿಸರ್ವ್ಸ್ ನಮ್ಮ ಹತ್ರ ಇದೆ. ಅಲ್ಲಿಂದ ಪಂಪ್ ಮಾಡಬೇಕು, ಅಲ್ಲಿಂದ ಪಂಪ್ ಮಾಡ್ತಾರೆ. ಇಲ್ಲ ಯಾವುದೋ ಸಾಲ ಅಂತ ತರ್ತಾರೆ, ತಗೊಂಬಂದು ಅದನ್ನು ತಗೊಂಬರೋಕ್ಕೆ ಇದು ಮಾಡ್ತಾರೆ. ಆದ್ದರಿಂದ ಏನು ಹೇಳಿದ್ರು ಮೋದಿಯವರು, ಈ ಒಂದು ಖರ್ಚು ವೆಚ್ಚ ಏನಾಗ್ತಾ ಇದೆ ಈ ಪೆಟ್ರೋಲ್ ಮೇಲೆ ದಯವಿಟ್ಟು ಕಮ್ಮಿ ಮಾಡಿ, ಅಂದರೆ ಅನವಶ್ಯಕವಾಗಿ ಎಲ್ಲೂ ಓಡಾಡಬೇಡಿ. ಅಂದರೆ ಈಗ ನೋಡಿ, ಈ ಟ್ರಿಪ್ ಅಂತ ಹೋಗ್ತಾರೆ ಜನ ಸಮ್ಮರ್ ಹಾಲಿಡೇಸು. ಹೌದು, ಯೂಶಲಿ ಇಂಟರ್ನ್ಯಾಷನಲಿ ಒಂದು ಲಾ ಇದೆ, 100 ಜನಕ್ಕೆ 50 ಲೀಟರ್ ಅಷ್ಟು ಪರ್ ಡೇ ಯೂಸ್ ಮಾಡಿದ್ರೆ ದಟ್ ಈಸ್ ದಿ ಗುಡ್ ಎಕನಾಮಿಕ್ ರೇಟ್ ಆಫ್ ಸ್ಪೆಂಡಿಂಗ್ ಫ್ಯೂಯಲ್ ಅಂತ. ಅಂದರೆ 100 ಜನ 50 ಲೀಟ್ರ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಆ ಒಂದು ಫ್ಯೂಯಲ್ ಅಂತ ಖರ್ಚು ಮಾಡಿದ್ರೆ ಆ ಒಂದು ಸಿಟಿ ಇಟ್ಸ್ ಎಕನಾಮಿಕಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದೆ ಆಯಿಲ್ನ ಅಂತ. ಗೋವಾದಲ್ಲಿ ತಗೊಂಡ್ರೆ 54 ಲೀಟ್ರ್ ಹೋಗ್ತಾ ಇದೆ, ಪಾಂಡುಚೇರಿಯಲ್ಲಿ ತಗೊಂಡ್ರೆ 52 ಲೀಟ್ರ್ ಹೋಗ್ತಾ ಇದೆ. ಅಂದರೆ ಜನ ಅಲ್ಲೆಲ್ಲ ಟೂರಿಸ್ಟ್ ಹೋಗೋ ಪ್ಲೇಸೇ ಅಷ್ಟೊಂದು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನೇ ಅವ್ರು ಮೋದಿಯವ್ರು ಹೇಳಿದ್ದು, ಈ ಒಂದು ಕಷ್ಟ ಕಾಲದಲ್ಲಿ ದಯವಿಟ್ಟು ಅನ್ನೆಸೆಸರಿ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಮ್ಮ ಮುಂದಿನ ಆಲೋಚನೆ ಇಟ್ಕೊಂಡು ಖರ್ಚು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲೋ ಒಂದು ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ದಿ ಒನ್ ಥಿಂಗ್. ನೆಕ್ಸ್ಟು ಗೋಲ್ಡಿಗೆ ಬರೋಣ. ಗೋಲ್ಡಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ, ನಾವು ಗೋಲ್ಡ್ ಹತ್ತತ್ರ 770 to 800 ಟನ್ ಎವ್ರಿ ಇಯರ್ ಪರ್ಚೇಸ್ ಮಾಡ್ತೀವಿ. ಅಂದರೆ ಎವ್ರಿ ಇಯರ್ ವಾಟ್ ಇಂಡಿಯನ್ಸ್ ಆರ್ ಪರ್ಚೇಸಿಂಗ್ ಈಸ್ ಅರೌಂಡ್ 800 ಟನ್ಸ್. ಅದರಲ್ಲಿ ಆ 800 ಟನ್ಸಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಕೆಲವು ಜನ ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡ್ತಾರೆ. ಇನ್ನು ಕೆಲವು ಜನ ಏನಕ್ಕೆ ಪರ್ಚೇಸ್ ಮಾಡ್ತಾರೆ, ಈ ಜ್ಯುವೆಲ್ರಿ ಮಾಡಿಸ್ಕೊಳ್ಳೋಕ್ಕೆ, ಅದಕ್ಕೆ ಇದಕ್ಕೆ ಏನಕ್ಕಾದರೂ ಪರ್ಚೇಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಪ್ರೊಡಕ್ಷನ್ ಇಲ್ವೇ ಇಲ್ವಾ ಗೋಲ್ಡಿಂದು? ನೋಡಿ, ಹತ್ತತ್ರ 800 ಟನ್ ನಾವು ಪರ್ಚೇಸ್ ಮಾಡಿದ್ರೆ ನಮ್ಮಲ್ಲಿರೋ ಪ್ರೊಡಕ್ಷನ್ ಬರೀ 1 to 2 ಟನ್ಸ್ ಅಷ್ಟೇ. ಯಾಕಂದರೆ ನಮ್ಮಲ್ಲೆಲ್ಲ ಗೋಲ್ಡ್ ಇದು ಮೈನಿಂಗ್ ಮುಚ್ಚೋಯ್ತು. ಪ್ರಾಬಬ್ಲಿ KGF ನಡೀತಾ ಇರ್ಬೇಕಾದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಈಗ ನಾವೇನು ಮಾಡ್ತಾಯಿದ್ವಿ, ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಈಗ ಈ 2025 ಹತ್ತತ್ರ 757 ಟನ್ನಷ್ಟು ಗೋಲ್ಡ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ಳೋದೆಲ್ಲ ಡಾಲರ್ಸಲ್ಲೇ ಬರುತ್ತೆ. ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶ ಯಾವುದು ನಾವು ಅಂದರೆ ಸ್ವಿಟ್ಜರ್ಲ್ಯಾಂಡಿಂದ ತಗೋತೀವಿ 54% ಅಷ್ಟು. ಅದು ಬಿಟ್ಟರೆ UAE ಇಂದ ತಗೋತೀವಿ 19% ಅಷ್ಟು. ಸೊ ಇದು ಅತಿ ಹೆಚ್ಚು ತಗೊಳ್ಳೋವಂಥವು. ಇವರೆಲ್ಲ ಈ ಡಾಲರ್ಸಲ್ಲೇ ತಗೊಳ್ಳೋದು, ಯಾರು ರುಪೀಸಲ್ಲಿ ತಗೊಳ್ಳಲ್ಲ. ಸೊ ಈ ಗೋಲ್ಡ್ನ ಆ್ಯಕ್ಚುಲಿ 2025 757 ಟನ್ ತೊಗೊಂಡ್ವಿ. ಆವಾಗ ನಾವು ಖರ್ಚು ಮಾಡಿದ್ದೆಷ್ಟು ಅಂದರೆ $58 ಬಿಲಿಯನ್ ಅಷ್ಟು ಖರ್ಚು ಮಾಡಿದ್ವಿ. ಬಟ್ 2026 ನೋಡೋಕ್ಕೆ ಹೋದರೆ, ಅಂದರೆ ಫೈನಾನ್ಷಿಯಲ್ ಇಯರ್ ಹೇಳ್ತಾ ಇರೋದು ನಾನು, ಫೈನಾನ್ಷಿಯಲ್ ಇಯರ್ ಅಂದರೆ March 31 ಇಯರಿಂಗ್ 2025 ಹಂಗಿತ್ತು. 25-26 ಹೋದರೆ ನಾವು ತಗೊಂಡಿದ್ದು 721 ಟನ್, ಅಂದರೆ 2025 ಕಮ್ಮಿ ತಗೊಂಡಿದ್ದೀವಿ. ಬಟ್ ಖರ್ಚು ಮಾಡಿರೋದು ಎಷ್ಟು ಅಂದರೆ $72 ಬಿಲಿಯನ್. $72 ಬಿಲಿಯನ್ ಏನಕ್ಕೆ ಖರ್ಚು ಮಾಡಿದ್ದೀವಿ ಅಂದರೆ ಪ್ರೈಸಸ್ ಆಫ್ ಗೋಲ್ಡ್ ಜಾಸ್ತಿ ಹೋಗಿದೆ. ಹೌದು,
ನಾವು ವೆಯ್ಟೇಜಲ್ಲಿ ಕಮ್ಮಿ ತಗೊಂಡಿದ್ರು ಗೋಲ್ಡ್ ಪ್ರೈಸಸ್ ಜಾಸ್ತಿ, ಡಾಲರ್ ಪ್ರೈಸಸ್ಸು ಜಾಸ್ತಿ, ಡಾಲರ್ಸು ಅತಿ ಹೆಚ್ಚು ಜಾಸ್ತಿ ಆಯಿತು. ಸೊ ಅದರಿಂದ ನಾವು ತಗೊಂಡಿರೋದು ಕಮ್ಮಿ ಆದ್ರೂ ಬಟ್ ದುಡ್ಡು ಜಾಸ್ತಿ ಆಯಿತು. ಅದಕ್ಕೇನು ಮಾಡಿದ್ರು, ಈಗ ಗೌರ್ಮೆಂಟು ಏನು ಹೇಳ್ತಾ ಇದೆ ಅಂದರೆ ನಾವು 6% ಇತ್ತು 15% ಮಾಡ್ತೀವಿ ಅಂತ ಡ್ಯೂಟಿ ಹಾಕಿದ್ದಾರೆ. ಅಫ್ಕೋರ್ಸ್ ಕೆಲವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪ್ನೀಸ್ಗೆ 100 kg ತನಕ ಕೊಟ್ಟಿದ್ದಾರೆ. 100 kg ಒಳಗೆ ಅದನ್ನು 50% ಅಷ್ಟು ಎಕ್ಸ್ಪೋರ್ಟ್ ಮಾಡ್ಬೇಕು ನೀವು ಅಂತ ಒಂದು ನಿಯಮ ಹಾಕಿ ಅವ್ರಿಗೆ 0% ಡ್ಯೂಟಿಯಲ್ಲಿ ತಗೋಬೋದು ಅವರು. ಅದು DGFTಲಿ ರಿಜಿಸ್ಟರ್ ಆಗಿ ಅದು EPCG ಸ್ಕೀಮ್ ಅಂತ ಒಂದಿದೆ. ಅಂದರೆ ನೀವು ಎಷ್ಟು ಇಂಪೋರ್ಟ್ ಮಾಡ್ಕೋತೀರೋ 50% ಅಷ್ಟು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಅಂದರೆ ಇನ್ಪುಟ್ ಗೋಲ್ಡ್ ಆಗಲಿ ಅದಕ್ಕೆ ಬೇಕಾಗಿರೋ ವಸ್ತುಗಳಾಗಲಿ ಏನೇನು ಇಂಪೋರ್ಟ್ ಮಾಡ್ಕೋತೀರೋ ಒಟ್ಟು ವ್ಯಾಲ್ಯೂ 50% ಅಷ್ಟು ಭಾಗ ನೀವು ಎಕ್ಸ್ಪೋರ್ಟ್ ಮಾಡಬೇಕು. ಅದಕ್ಕೆ ಸ್ಟ್ರಿಕ್ಟ್ ನಾರ್ಮ್ಸ್ ಹಾಕಿದ್ದಾರೆ. ಆಡಿಟ್ರಿಗೆ ಚಾರ್ಟೆಡ್ ಅಕೌಂಟೆಂಟ್ಸಿಂದ ಸರ್ಟಿಫಿಕೇಟ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಈಗ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇದು ಲಾಸ್ ಅಲ್ವಾ ಅಂತ? ಪ್ರಾಬ್ಲಮ್ ಆಗೋದಿಲ್ಲ ಇದು? ಅದೊಂಥರ ಪ್ರಾಬ್ಲಮ್ಮೇ, ಪ್ರಾಬಬ್ಲಿ ಗೋಲ್ಡ್ ಬಿಸ್ನೆಸ್ ಮಾಡೋರಿಗೆ ಪ್ರಾಬ್ಲಮ್. ಬಟ್ ಏನಾಗ್ತಾ ಇದೆ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಇದರಲ್ಲಿ ಜ್ಯುವೆಲರಿ ಆಭರಣ ಮಾಡಿಸ್ಕೊಳ್ಳೋರು ಕಮ್ಮಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬುಲಿಯನ್ ಟ್ರೇಡ್ ಅಂತ ಏನು ಹೇಳ್ತಾರೆ, ಅಂದರೆ ಕಾಯಿನ್ಸು ಈ ಒಂದು ಇದು ಬಿಕಾಸ್ ಗೋಲ್ಡ್ ಒಂದು ಸೇಫ್ ಹೇವನ್ ಅಂತ ಏನು ಮಾಡ್ತಾರೆ ಅಂದರೆ ಈ ಥರ ತಗೊಳಕ್ಕೆ ಶುರು ಮಾಡ್ತಾರೆ. ಅಂದರೆ ಜ್ಯುವೆಲ್ರಿ ಮಾಡ್ಕೊಂಬಿಟ್ರೆ ಆ ಒಂದು ಚೇಂಜಸ್ ಆಗ್ತಾ ಇರೋದು ವೇಸ್ಟ್, ಅದ್ರ ಬದಲು ಈ ಥರ ಮಾಡ್ಕೋತಾರೆ. ಸೊ ಈ ಥರ ಗೋಲ್ಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಇದ್ರ ಮೇಲೆ ಕಡಿವಾಣ ಹಾಕೋಕ್ಕೋಸ್ಕರ ಈ ಒಂದು ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಸೊ ಅವ್ರಿಗೇನು ಹತ್ತತ್ರ 30-40% ಕಮ್ಮಿ ಆದ್ರೂ ಒಂದು $20-25 ಬಿಲಿಯನ್ ಅಷ್ಟು ಉಳಿಕೆ ಆದರೆ ಅದು ನಮ್ಮ ಇದರಲ್ಲೇ ಇರುತ್ತಲ್ಲ, ಬೇರೆ ವಸ್ತು ಖರೀದಿಗೋ ಆಯಲ್ಲಿಗೆ ಸರಿ ತೂಗಿಸ್ಕೊಳ್ಳೋಕ್ಕೋ ಎಲ್ಲೋ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಒಂದು ದೂರ ಆಲೋಚನೆಯಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಈ ಜನ ನಿಜವಾಗ್ಲೂ ಜಾಸ್ತಿ ಆಯಿತು ಅಂತ ಕಮ್ಮಿ ಮಾಡ್ತಾರ, ಇಲ್ಲ ಇನ್ನೂ ಇನ್ವೆಸ್ಟ್ ಮಾಡ್ಕೊಂಡೇ ಹೋಗ್ತಾರ, ಹೇಳೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಇದೇನಾಗುತ್ತೆ. ಇಲ್ಲ ಈ 15% ಡ್ಯೂಟಿ ಮಾಡೋದ್ರಿಂದ ಈಗ ಕಳ್ಳ ಮಾರ್ಗಗಳು ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಹೌದು. ಓಕೆ, ಒಂದು 2-3 ವಿಷಯಗಳ ಬಗ್ಗೆ ಅವ್ರು ಹೇಳಿದ್ರು. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರು, ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಮಾಡಿ ಪೆಟ್ರೋಲ್ ಡೀಸೆಲ್ ಉಳಿಸಿ ಅಂತ. ಇದೆಲ್ಲ ನಿಜಕ್ಕೂ ಆಗುತ್ತಾ ಅಂತ? ನಡೆಯುತ್ತಾ ಇದು? ಇದರಿಂದ ಪೆಟ್ರೋಲ್ ಡೀಸೆಲ್ ಉಳಿಸ್ಬೋದಾ? ಒಂದೇದು. ಎರಡನೇದು, ಈಗ ಚಿನ್ನ ಕಮ್ಮಿ ಖರೀದಿ ಮಾಡಿ ಅಂತ ಹೇಳಿದ್ರು ನಮ್ಮಲ್ಲಿ ಚಿನ್ನ ಅನ್ನೋದು ಒಂಥರ ಸೆಂಟಿಮೆಂಟು. ನಾಳೆ ಮದುವೆ ಅಂತ ಬಂದಾಗ ಮೋದಿ ಹೇಳಿದ್ರು ನಾನು ಕಮ್ಮಿ ಮಾಡ್ತೀನಿ ಅಂತ ಹೇಳೋರು ತುಂಬ ಕಮ್ಮಿ. ಮದುವೆ ಅಂದರೆ ನಂಗೆ ಚಿನ್ನ ಬೇಕೇ ಬೇಕು ಅಂತ ಆ ಥರ ಹೇಳ್ತಾರೆ, ಪ್ರಾಕ್ಟಿಕಲಿ ಯೋಚನೆ ಮಾಡ್ತಾರೆ. ಇದೆಲ್ಲ ಪಾಸಿಬಲ್ ಇದೆಯಾ ಅಂತ? ಅಲ್ಲ, ಅವ್ರು ಏನು ಹೇಳಿರೋದು ನೆಸೆಸಿಟಿ ಇರೋಷ್ಟು ತಗೊಳ್ಳಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಸದ್ಯದ ಪರಿಸ್ಥಿತಿಗೆ ಈ ಒಂದು ಹೊಂದಾಣಿಕೆ ಮಾಡ್ಕೊಳ್ಳಿ. ಅವ್ರೇನು ಜೀವನ ಪೂರ್ತಿ ಇದೇ ಥರ ಬದುಕಿ ಅಂತ ಅವ್ರೇನು ಹೇಳಿಲ್ಲ. ಬಟ್ ಈ ಒಂದು ಯುದ್ಧದ ವಾತಾವರಣ ಇದ್ದಾಗ ನಮ್ಮ ಫಾರಿನ್ ರಿಸರ್ವ್ಸ್ ಕಮ್ಮಿ ಆಗ್ತಾ ಇದೆ ಅಂದಾಗ ಈ ಒಂದು ಪಾಲಿಸಿನ ದಯವಿಟ್ಟು ಅಳವಡಿಸ್ಕೊಳ್ಳಿ ಅಂತ ಹೇಳಿ. ಈ ಆಸ್ ಓನ್ಲಿ ಆರ್ಡ್ರ್ ಮಾಡಿಲ್ಲ, ಇಟ್ ಈಸ್ ಓನ್ಲಿ ಎ ರಿಕ್ವೆಸ್ಟ್. ಸೊ ಅದು ಮಾಡ್ಕೊಂಡಿದ್ದಾರೆ. ಪ್ರಾಬಬ್ಲಿ ಆ ರಿಕ್ವೆಸ್ಟ್ ತಕ್ಕನಾಗೆ ಪ್ರೈಸು ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು $3 ನಿಲ್ಲುತ್ತಾ ಡೀಸೆಲ್ ಪೆಟ್ರೋಲ್ ಬೆಲೆ ಪ್ರೈಸ್ ರೈಸು? ಇಲ್ಲ ಇನ್ನೂ ಜಾಸ್ತಿ ಹೋಗ್ತಾರೆ. ಯಾಕಂದರೆ ಆಯಿಲ್ ಕಂಪ್ನೀಸ್ ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಇರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, ಭಾರತ್ ಪೆಟ್ರೋಲಿಯಮ್ಮು, ಇವ್ರಿಗೆ ಪ್ರತಿ ದಿವಸ ನಷ್ಟ ಆಗ್ತಾ ಇರೋದು 1,000 ಕೋಟಿ. ಪ್ರತಿ ದಿವಸ ನಷ್ಟ ಅನುಭವಿಸ್ತಾ ಇರೋದು. ಯಾಕಂದರೆ ಬ್ಯಾರಲ್ ಜಾಸ್ತಿ ಆಗಿದೆ. ಸೊ ಇವರು ಅದನ್ನು ತಗೊಂಬಂದು ಸಂಸ್ಕರಣೆ ಮಾಡಿ ಇದನ್ನೆಲ್ಲ ಸೇಲ್ ಮಾಡೋಕ್ಕೆ ಹೋದಾಗ ಸೊ ಇದೇನಾಗ್ತಾ ಇದೆ, ಅವ್ರ ನಷ್ಟ ಜಾಸ್ತಿ ಆಗ್ತಾಯಿದೆ. ಆ ನಷ್ಟ ಕಮ್ಮಿ ಮಾಡೋಕ್ಕೆ ಅವ್ರು ಎಕ್ಸೈಸ್ ಡ್ಯೂಟಿನೂ ತೆಗೆದ್ರು. ಬಟ್ ಆದರೂ ಇವತ್ತಿನ ಪ್ರಕಾರ ಒಂದು ಪೆಟ್ರೋಲ್ 1 ಲೀಟ್ರ್ ಮೇಲೆ $24 ಅಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ. ಡೀಸಲ್ಲು $82 ಅಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಆ್ಯಕ್ಚುಲ್ ನೋಡೋಕ್ಕೋಗಿ ಇದನ್ನು ಸರಿ ತೂಗಿಸ್ಬೇಕು ಅಂದರೆ ಸರ್ಕಾರ 200-300% ರೈಸ್ ಮಾಡಬೇಕು. ಆ ರೈಸ್ ಮಾಡಿದ್ರೆ ಮಾತ್ರ ಒಂದು ಲೆವೆಲಿಗೆ ಸರಿ ತೂಗ್ಸೋಕ್ಕಾಗತ್ತೆ. ಬಟ್ ಅದನ್ನು ರೈಸ್ ಮಾಡೋಕ್ಕೆ ಹೋಯ್ತು ಅಂದರೆ ಇನ್ಫ್ಲೇಷನ್ ಎಲ್ಲೋ ಹೊರ್ಟೋಗುತ್ತೆ. ಯಾಕಂದರೆ ನಮ್ಮಲ್ಲಿ ದೇಶದ 65%ನಿಂದ 70% ಸಾಗಣೆ ಆಗದೆ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸಿಂದ. ಸೊ ಯಾವ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲೂ ನಿಮಗೆ ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿಕೊಂಡು ಇಲ್ಲಪ್ಪ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ನಾನು ಇದು ಮಾಡ್ಕೋತೀನಿ ಅನ್ನೋ ಸ್ಥಿತಿಲಿ ಅವರೂ ಇಲ್ಲ.
ಗೊತ್ತಾಯ್ತಾ? ಸೊ ಇದೇನಾಗುತ್ತೆ ಅಂದರೆ ದೇಶದ ಆರ್ಥಿಕತೆ ಮೇಲೆ ತುಂಬ ಏಟ್ ಬಿದ್ದಾಗ ಏನಾಗುತ್ತೆ, ಜಿ ಡಿ ಪಿ ಬಿದ್ದೋಗುತ್ತೆ, ದೇಶದ ಜಿ ಡಿ ಪಿನೂ ಬಿದ್ದೋಗುತ್ತೆ. ಸೊ ಅದಕ್ಕೆ ಭಾಳ ಹುಷಾರಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ₹3 ಜಾಸ್ತಿ ಮಾಡಿದ್ದಾರೆ. ಈ ಯುದ್ಧ ಅತಿ ಬೇಗ ನಿಲ್ಲಬೇಕು. ಅಂದರೆ ಯುದ್ಧ ಅಂದರೆ ಈ ಒಂದು ಬ್ಲಾಕೇಡು, ಈ ಒಂದು ಅರ್ಯಾಪ್ ಯಾವಾಗ ಈ ವೆಸ್ಟರ್ನ್ ಏಷ್ಯಾ ಕಂಟ್ರೀಸಿಂದ ಫ್ಲೋಸ್ ಸರಿಯಾಗುತ್ತೋ ಅವಾಗ ಏನಾಗುತ್ತೆ ಅಂದರೆ ನಮಗೆ ಈ ವೆಜಿಟೇಬಲ್ ಆಯಿಲ್, ನಾನು ಹೇಳಿದೆ ಮೂರನೇದು ಅತಿ ಹೆಚ್ಚು ಬಳಸ್ತಾ ಇದ್ದೀವಿ. ಅದ್ರ ಮೇಲೂ ಹೇಳಿದ್ದಾರೆ ಮೋದಿಯವರು, ದಯವಿಟ್ಟು ಈ ಒಂದು ಬಳಸೋ ಎಡಿಬಲ್ ಆಯಿಲ್ ಅಂದರೆ ಮನೆಗೆ ಬಳಸೋ ಆಯಿಲ್ನು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮೇಜರ್ ಇಂಪೋರ್ಟ್ ಮಾಡ್ಕೋತಾ ಇರೋದು, ಯೂಸ್ ಮಾಡೋದು ಪಾಮ್ ಆಯಿಲ್, ನೆಕ್ಸ್ಟು ಸೋಯಾಬೀನು, ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಎಲ್ಲ ಬರ್ತಾ ಇರೋದೇ ನಿಮಗೆ ರಷ್ಯಾ, ಯುಕ್ರೇನ್ ಅಂತ ಕಡೆಯಿಂದ ಬರ್ತಾ ಇದೆ. ಸೋಯಾಬೀನು ಅಮೆರಿಕಾ ಆ ಕಡೆಯಿಂದ ಬರ್ತಾ ಇದೆ. ಪಾಮ್ ಆಯಿಲ್ಲು ಇಂಡೋನೇಷ್ಯಾ, ಮಲೇಷ್ಯಾದಿಂದ ಬರ್ತಾ ಇದೆ. ನಾವು ಯಾಕೆ ಉತ್ಪಾದನೆ ಮಾಡಬಾರ್ದು ಅಂದರೆ ನಮ್ಮಲ್ಲಿ ಸೋಯಾಬೀನೆಲ್ಲ ನಾವು ಭಾಳ ಅದರಲ್ಲಿ ಅಂದರೆ ನಾವು ಬೆಳೆ 1 ಎಕರೆಯಲ್ಲಿ ಏನು ಬೆಳಿತೀವೋ 4ರಷ್ಟು ಅವರಲ್ಲಿ ಬೆಳೀತಾರೆ. ಇಲ್ಲಿ ನಾವು ಎಲ್ಲಿ ನೀರಾವರಿ ಕಮ್ಮಿ ಇದೆಯೋ ಅಲ್ಲಿ ನಾವು ಬೆಳೆಯೋಕ್ಕೆ ಹೋಗ್ತೀವಿ, ಮಳೆ ಮೇಲೆ ಅವಲಂಬಿತವಾಗಿದ್ದೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಒಳ್ಳೆ ವೆಟ್ ಲ್ಯಾಂಡಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಜಾಸ್ತಿ ರೈಸು ಮತ್ತು ವೀಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದರೆ ಅದು ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ, ಪ್ಲಸ್ ಗ್ಯಾರಂಟಿ ಮಾರಾಟ ಆಗುತ್ತೆ. ಸೊ ಅದ್ರ ಮೇಲೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಹೊತ್ತು ಈ ಸೋಯಾಬೀನು ಅದ್ರ ಮೇಲೆಲ್ಲ ಜಾಸ್ತಿ ಭಾರತ ಒತ್ತು ಕೊಡಲ್ಲ. ಸೊ ಅದರಿಂದ ಏನು ಹೇಳ್ತಾ ಇದ್ದಾರೆ ಮೋದಿಯವರು, ದಯವಿಟ್ಟು ಎಡಿಬಲ್ ಆಯಿಲ್ನ ಆದಷ್ಟು ಕಮ್ಮಿ ಯೂಸ್ ಮಾಡಿ, ಆಯಿಲ್ ಇಲ್ಲದೇ ಇರುವಂಥ ನಿಮ್ಮ ಆರೋಗ್ಯಕ್ಕೂ ಸೇಫ್ ಆಗಿರೋವಂಥ ಆಯಿಲ್ನ ಯೂಸ್ ಮಾಡಿ. ಅಂದರೆ ಸೇಫ್ ಆಗಿರೋವಂಥ ತಿಂಡಿಗಳು ಅಂದರೆ ಆಯಿಲ್ ಕಮ್ಮಿ ಇರೋದು, ಏನೇನೋ ಮಾಡ್ತಾರಲ್ಲ ಏರ್ ಫ್ರೈಯರೋ ಇಲ್ಲ ಡೀಪ್ ಫ್ರೈ ಬದಲು ತವಾ ಮೇಲೆ ಫ್ರೈಯೋ, ಆ ಥರದಕ್ಕೆ ಅಳವಡಿಸ್ಕೊಳ್ಳಿ, ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಶಾರ್ಟ್ ಟರ್ಮ್ ಅಲ್ವಾ ಅಂತ? ಇದೆಲ್ಲ ಶಾರ್ಟ್ ಟರ್ಮ್. ಲಾಂಗ್ ಟರ್ಮಲ್ಲಿ ನಾವು ಬೇರೆ ಒಂದು ಆಲ್ಟರ್ನೇಟ್ ಅಂದರೆ EV ವೆಹಿಕಲ್ಸ್ ಯೂಸ್ ಮಾಡೋದು, ಸೋಲಾರ್ ಕಡೆ ಹೋಗೋದು, ಇದೆಲ್ಲ ನಿಮ್ಗೇನಂದರೆ ದೀಸ್ ಆರ್ ದಿ ಆಲ್ಟರ್ನೇಟ್ಸ್. ಬಯೋಗ್ಯಾಸ್ಗೆ ಹೋಗೋದು. ಸೊ ಈ ಥರ ಎಲ್ಲ ಆಲ್ಟರ್ನೇಟ್ಸ್ ನಾವು ಎನರ್ಜಿ ಯಾವುದು ಪೆಟ್ರೋಲ್ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಏನು ನಾವು ಯೂಸ್ ಮಾಡ್ತಾ ಇದ್ದೀವೋ ಅದು ಆಲ್ಟರ್ನೇಟಾಗಿ ಮಾಡೋಕ್ಕೇ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅಂದರೆ ಸೋಲಾರ್ ಜಾಸ್ತಿ ಹೆಚ್ಚಿಗೆ ಕೊಡೋದು, ವಿಂಡ್ ಪವರ್ ಮೇಲೆ, ಆಮೇಲೆ ನ್ಯೂಕ್ಲಿಯರ್ ಪವರಿಗೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ತರ್ತಾ ಇದ್ದಾರೆ. ಸೊ ಇಂಥವೆಲ್ಲ ಮಾಡ್ತಾ ಇರೋದೇ ಅದಕ್ಕೋಸ್ಕರ. ಆಮೇಲೆ EV ವೆಹಿಕಲ್ಸ್ ಮೇಲೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಸೊ ಆ ಒಂದು ಫ್ಯೂಯಲ್ ಎಲ್ಲ ಕಮ್ಮಿ ಆಗಲಿ ಅಂತ. ಸೊ ಈ ಹತ್ತತ್ರ ನಮ್ಮಲ್ಲಿ 40 ಕೋಟಿಯಷ್ಟು ವೆಹಿಕಲ್ಸ್ ರಿಜಿಸ್ಟರ್ ಆಗಿದೆ ಭಾರತದಲ್ಲಿ. ಅದರಲ್ಲಿ 77% ಅಷ್ಟು 2 ವೀಲರ್ಸ್ ಇದೆ. ಹೌದು, ಗೊತ್ತಾಯ್ತಾ? ಸೊ ಎಷ್ಟು ಪೆಟ್ರೋಲ್ ಹೋಗ್ತಾ ಇದೆ ಅಂದರೆ 77% 2 ವೀಲರು, 26% ಕಾರ್ ಏನೋ ಬರುತ್ತೆ ಅಂದರೆ 4 ವೀಲರ್ಸು. ಆಮೇಲೆ ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದನ್ನೆಲ್ಲ ನೀವು ನೋಡ್ಕೊಳಕ್ಕೆ ಹೋದರೆ ಈ ವೆಹಿಕಲ್ಸ್ನೆಲ್ಲ ಹೆಂಗೆ ರೀಪ್ಲೇಸ್ ಮಾಡಿ EVಗೆ ಎಷ್ಟು ಫಾಸ್ಟಾಗಿ ಹೋಗ್ತೀವಿ ಅನ್ನೋದು ಒಂದು ಚಾಲೆಂಜಿಂಗ್ ಇದೆ. ಸೊ ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಈಗೆಲ್ಲ EV ಬರ್ತಾ ಇದೆ. ಬಟ್ 100% ರೀಪ್ಲೇಸ್ ಮಾಡ್ತೀವಾ ಅನ್ನೋ ಮಟ್ಟಿಗೆ ಇನ್ನೂ ನಾವು ಬಂದಿಲ್ಲ. ಅದಕ್ಕೆ ಅದ್ರ ಜೊತೆಗೆ ಸುಮಾರು ಜನ ಪೊಲಿಟಿಷಿಯನ್ಸು ಈ ಪಕ್ಷದ್ದಾಗಿರ್ಬೋದು ಅಥವಾ ಗೌರ್ಮೆಂಟಿಂದ ಆಗಿರ್ಬೋದು, ತುಂಬ ಜನ ನಾವು ಜಾಸ್ತಿ ವೆಚ್ಚ ಮಾಡ್ತಾ ಇರೋದನ್ನು ಕಮ್ಮಿ ಮಾಡ್ತೀವಿ, ಅನ್ನೆಸೆಸರಿ ಎಲ್ಲಿ ಖರ್ಚಾಗ್ತಾ ಇದೆ ಅದನ್ನು ಕಮ್ಮಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಸೊ ಅದರಿಂದ ಎಷ್ಟು ಉಳಿತಾಯ ಆಗುವುದು ಒಂದು. ಎರಡನೇದು, ಇದೇ ಥರ ಮುಂದೆ ಹೋಗ್ತಾ ಹೋದರೆ ಅಂದರೆ ಈ ಗ್ಲೋಬಲ್ ಅನ್ಸರ್ಟೆನಿಟಿ, ಒಂದು ಕಡೆಯಿಂದ ಯುದ್ಧ ಹೀಗೆ ಮುಂದುವರಿತಾ ಹೋದರೆ ಭಾರತ ನಾವೇನು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಮಿ ಅಂತ ಹೇಳ್ತೀವಲ್ಲ, ಇದಕ್ಕೆಲ್ಲಾದರೂ ಕಡಿವಾಣ ಬೀಳುತ್ತಾ ಅಂತ? ಖಂಡಿತ. ಇವಾಗ ಏನಕ್ಕೆ ಈ ಪೊಲಿಟಿಷಿಯನ್ಸ್ ಬಗ್ಗೆ ಎಲ್ಲ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ದೇ ಹ್ಯಾವ್ ಟು ಸೆಟ್ ರೈಟ್. ಅಂದರೆ ಅವರು ಮುಂದೆ ಹೇಗೆ ಅವರು ಅಳವಡಿಸ್ಕೋತಾರೋ ಅದನ್ನು ನೋಡಿಕೊಂಡು ಜನ ಫಾಲೋ ಮಾಡಲಿ ಅನ್ನೋ ಒಂದು ಉದ್ದೇಶ. ಅಂದರೆ ಅವರೇ ಒಂದು ಎಕ್ಸಾಂಪಲ್ ಸೆಟ್ ರೈಟ್ ಮಾಡ್ತಾರೆ ಅಂತ. ಸೊ ಅದರಿಂದ ಅನೇಕ ಜನ ಫಾಲೋ ಮಾಡ್ಕೊಂಡು ಹೋಗಲಿ ಅಂತ. ಅವ್ರು ಹೋಗೋಕ್ಕೆ 22 ಕಾರ್ ತಗೊಂಡೋಗೋದು, 50 ಕಾರ್ ತಗೊಂಡೋಗೋದು, ಈ ಥರದನ್ನು ಅವರೇ ಕಮ್ಮಿ ಮಾಡಿ ತೋರಿಸಿದ್ರೆ ನಮ್ಮನ್ನು ಯಾರು ಜನ ಫಾಲೋ ಮಾಡ್ತಾ ಇದ್ದಾರೋ ಅವರು ಅದನ್ನು ಫಾಲೋ ಮಾಡಲಿ ಅನ್ನೋ ಒಂದು ಮೊದಲನೇ ಉದ್ದೇಶ. ಅದು ಬರೇ ಪೊಲಿಟಿಷಿಯನ್ಸ್ ಮಾಡಿದ್ರೆ ಸಾಲಲ್ಲ, ತುಂಬ ಅದು ಕಮ್ಮಿ ಪರ್ಸೆಂಟೇಜ್, ಪ್ರಾಬಬ್ಲಿ 0.5% ಆಗಲ್ಲ ಅವರೊಂದು ಎಲ್ಲ ನಡೆದ್ರೆ. ಬಟ್ ಜನ ಫಾಲೋ ಮಾಡಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ.
ಸೊ ಹೇಗೆ ಫಾಲೋ ಮಾಡ್ತಾರೆ ಜನ, ಇದನ್ನು ಹೇಗೆ ಅರ್ಥ ಮಾಡ್ಕೋತಾರೆ ಅಂತ ನೋಡ್ಬೋದು. ನೆಕ್ಸ್ಟು, ಈಗ ಗೋಲ್ಡ್ ಅಂತ ತಗೊಂಡ್ರೆ ಭಾರತೀಯರ ಹತ್ರ 30,000 ಟನ್ನಷ್ಟು ಗೋಲ್ಡ್ ಇದೆ ಮನೆಗಳಲ್ಲಿ. ಅಂದರೆ ಹತ್ತತ್ರ ಅವ್ರು ಏನು ಹೇಳಿದ್ರು ಅಂದರೆ 5 ಟ್ರಿಲಿಯನ್ ದುಡ್ಡು ಅಂದರೆ ನಮ್ಮ ಜನದ ಹತ್ರ ಗೋಲ್ಡ್ ರೂಪದಲ್ಲಿ ಇದೆ. ಅಂದರೆ ನಮ್ಮ GDP-ಗಿಂತ ಜಾಸ್ತಿ ಗೋಲ್ಡು ನಮ್ಮ ಹತ್ರ ಆಗಲೇ ಇದೆ. ಸೊ ಅವ್ರೇನು ಹೇಳ್ತಾರೆ ಅಂದರೆ ಆ ಗೋಲ್ಡ್ಗಳನ್ನ ಯಾರು ಮನೇಲಿ ಇಟ್ಟಿದ್ದಾರೋ ಸುಮ್ಮನೆ ಯೂಸ್ ಮಾಡ್ದಂಗೆ ದಯವಿಟ್ಟು ಅದನ್ನೇ ಬಳಸಿ, ಅದನ್ನೇ ರೀಸೈಕಲ್ ಮಾಡ್ಕೊಳ್ಳಿ, ಹೊಸ ಚಿನ್ನ ಅದನ್ನೇ ಮಾಡಿಸ್ಕೊಳ್ಳಿ. ಈಗೆಲ್ಲ ಮೊದಲೆಲ್ಲ ತುಂಬ ದಪ್ಪ ಇರೋ ಚೈನು, ಇಟ್ಟಿರೋ ಚೈನು ಮಾಡ್ತಾಯಿದ್ರು. ಈಗ ಲೈಟ್ಗೆ ಹೋಗಿ ಅದನ್ನು ಆ ಚಿನ್ನನ ಉಳಿಸ್ಕೊಳ್ಳಿ, ಈ ಗೋಲ್ಡ್ ಇಂಪೋರ್ಟ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ಯೂಸ್ ಮಾಡದೇ ಇರೋ ಚಿನ್ನನ ದಯವಿಟ್ಟು ಬ್ಯಾಂಕಲ್ಲೂ ಕೆಲವು ಸ್ಕೀಮ್ಸ್ ಇದ್ದಾವೆ, ಅದನ್ನೇ ಅವರು ಬ್ಯಾಂಕ್ ಚಲಾವಣೆ ಮಾಡ್ತಾರೆ ಆ ಗೋಲ್ಡ್ನ. ಸೊ ಮಿಕ್ಕಿದ್ದಕ್ಕೆ ತಿರ್ಗಾ ವಾಪಸ್ ತೊಗೋಬೇಕಾದ್ರೆ ಅವತ್ತು ಯಾವ ಕ್ಯಾರೆಟ್ ಇತ್ತೋ ಯಾವ್ದು ಇದಿತ್ತೋ ಆ ರೇಟಲ್ಲಿ ವಾಪಸ್ ಕೊಡ್ತಾರೆ. ಸೊ ಈ ಥರ ಯೂಸ್ ಮಾಡದೇ ಇರೋ ಚಿನ್ನನ ಆ ಥರ ಇಟ್ಬಿಟ್ಟಾದರೂ ಸರ್ಕ್ಯುಲೇಟ್ ಮಾಡಿ. ಸೊ ಚಿನ್ನದ ಇಂಪೋರ್ಟ್ ಮೇಲೆ ಕಮ್ಮಿ ಬಿಟ್ಟರೆ ಅಟ್ಲೀಸ್ಟ್ ಒಂದು $27-28 ಬಿಲಿಯನ್ ಕಮ್ಮಿ ಆಗಲಿ ಅನ್ನೋ ಒಂದು ಉದ್ದೇಶ ಪ್ರಧಾನಮಂತ್ರಿಗಳು. ಅಂದರೆ ಇಡೀ ದೇಶನೂ ಅರ್ಥ ಮಾಡ್ಕೋಬೇಕು ಈಗಿನ ಪರಿಸ್ಥಿತಿಲಿ. ಇಲ್ಲ ನಾವು ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಎಕ್ಸ್ಪೋರ್ಟ್ಸ್ ನಾವು ಜಾಸ್ತಿ ಮಾಡ್ಕೋಬೇಕು. ಬರೇ ರೀಪ್ಲೇಸ್ಮೆಂಟು ದಟ್ ಈಸ್ ಆಲ್ ಓಕೆ, ಬಟ್ ನಾವು ಯಾವಾಗ ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿ ಇಂಪೋರ್ಟ್ ಕಮ್ಮಿ ಮಾಡ್ತೀವಿ, ಬಟ್ ಇದನ್ನ ಆ ಮಟ್ಟಕ್ಕೆ ನಾವು ಬರಬೇಕು. ಅಂದರೆ ಈಗ ನಾವು ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಸ್ಪೈಸಸ್ಸು, ಕೆಲವು ಇಂಜಿನಿಯರಿಂಗ್ ಗೂಡ್ಸ್ ಭಾಳ ಕಮ್ಮಿ, ಆಮೇಲೆ ಈ ಟೆಕ್ಸ್ಟೈಲ್ಸು ಇಂಥವು ಮಾಡ್ತಾ ಇದ್ದೀವಿ. ಬಟ್ ವಿ ಹ್ಯಾವ್ ಟು ಗೋ ಫಾರ್ ಐ ಆ್ಯಂಡ್ ಪ್ರಾಡಕ್ಟ್. ಯಾವಾಗ ಮಿಸೈಲ್ಸ್ಗಳು ಇಲ್ಲ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಸೆಮಿ ಕಂಡಕ್ಟರ್ಸು ಇಂಥದ್ದು ರಾಶಿ ಹೋಗಬೇಕು. ಈಗ ತೈವಾನು ಅಂಥವೆಲ್ಲ ಹೇಗೆ ಡೆವಲಪ್ ಮಾಡ್ಕೋತಾ ಇದ್ದಾರೆ ಜಾಪನೀಸು ಅವರೆಲ್ಲ ಎಕ್ಸ್ಪೋರ್ಟ್ಗೆ, ಆ ಒಂದು ಮಟ್ಟಕ್ಕೆ ಭಾರತ ಬೆಳಿಬೇಕು. ಅದು ಬೆಳೆದಾಗ ಮಾತ್ರ ಈ ಒಂದು ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಹೊತ್ತು ಯಾವಾಗ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತೀವಿ, ಇಂಪೋರ್ಟ್ ಮೇಲೆ ಕಮ್ಮಿ ಆಗ್ತೀವಿ, ಅಂದರೆ ಇಂಪೋರ್ಟ್ ತಗೊಳ್ಳಿ ಬೇಡ ಅಂತ ಹೇಳಲ್ಲ, ಬಟ್ ಎಕ್ಸ್ಪೋರ್ಟು ಅದೇ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗಬೇಕು. ಆವಾಗ ಏನಾಗುತ್ತೆ, ಯಾವಾಗ ನಮ್ಮ ಕೈಲಿ ಹಣ ಇರುತ್ತೋ, ಡಾಲರ್ಸ್ ನಮ್ಮ ಕೈಲಿರುತ್ತೋ, ಈ ಥರ ಡಾಲರ್ನ ಅತಿ ಹೆಚ್ಚು ಇದ್ರೆ $96 ಹೋಗಿದೆ ಇವತ್ತು. 100ಗೂ ಹೋದ್ರೂ ಯೋಚನೆ ಇನ್ನೇನು ಒಂದು 2-3 ದಿವಸದಲ್ಲಿ ಅಲ್ಲಿಗೂ ರೀಚ್ ಆಗ್ಬೋದು. ಈ ಒಂದು ಕಡಿವಾಣ ಹಾಕಬೇಕು ಮುಂದಿನ ಇದರಲ್ಲಿ. ಅಂದರೆ ನಮ್ಮ ಎಕ್ಸ್ಪೋರ್ಟ್ಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಮಾಡಬೇಕು. ಈ ಥರ ನಾವು ಕಡೆ ಫೋಕಸ್ ಮಾಡಬೇಕು. ಸರ್ಕಾರನೂ ಇದ್ರ ಕಡೆ ಜಾಸ್ತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಬಟ್ ಇನ್ನೂ ಅತಿ ಹೆಚ್ಚು ಒತ್ತು ಕೊಡೋದು. ಪ್ರತಿ ಸಲ ಹೀಗಾದಾಗ ನಾವು ಸರ್ಕಾರದ ಮೇಲೆ ಹಾಕ್ತೀವಿ, ಸರ್ಕಾರ ಏನಾದರೂ ಮಾಡಬೇಕಿತ್ತು, ಅವರು ಮಾಡಬೇಕು, ಕೇವಲ ನಮ್ಮ ಮೇಲೆ ಬರೆ ಹೇಳಿದ್ರೆ ಹೇಗೆ, ರೇಟ್ ಜಾಸ್ತಿ ಮಾಡಿದ್ರೆ ಹೇಗೆ ಅಂತ. ಇದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಕೂಡ ಅಷ್ಟೇ ಇರುತ್ತೆ, ಬಾಧ್ಯತೆ ಕೂಡ ಅಷ್ಟೇ ಇರುತ್ತೆ ಅಂತ. ಇವತ್ತೇನಾಗ್ತಾ ಇದೆ, ಇವತ್ತೆಲ್ಲ ಇಲ್ಲಿ ಒಳ್ಳೊಳ್ಳೆ ಇಂಜಿನಿಯರ್ಸ್ಗಳು ಓದ್ತಾರೆ, IITಗಳು ಮಾಡ್ತಾರೆ. ಏನು ಮಾಡ್ತಾರೆ, ಎಲ್ಲಿ ಅತಿ ಹೆಚ್ಚು ದುಡ್ಡು ಸಿಗುತ್ತೋ ನಮ್ಮ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದೇ ಜಾಸ್ತಿ ಆಗ್ತಾಯಿದೆ. ಅಂದರೆ ನಮ್ಮಲ್ಲಿ ಉಳ್ಕೊಂಡು, ನಮ್ಮಲ್ಲಿ ಒಂದು ಕಂಡಿಡಿದು, ನಮ್ಮಲ್ಲಿ ಒಂದು ನಾವು ಒಂದು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಬೇಕು. ಈಗ ಸಾಫ್ಟ್ವೇರ್ ನೋಡಿದ್ರೆ ನಾವು ಎಲ್ಲಿ AI ಡೆವಲಪ್ ಮಾಡ್ತಾ ಇದ್ದೀವಿ, ಎಲ್ಲೇನು ಮಾಡೋದು, ವಿ ಆರ್ ಓನ್ಲಿ ಡೂಯಿಂಗ್ ಸರ್ವಿಸಿಂಗ್. ನಮ್ಮಲ್ಲಿ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ ಹೊತ್ತು ವಾಟ್ ನಾವೊಂದು ಪ್ರಾಡಕ್ಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್, ChatGPT ಥರ ಇಲ್ಲ ಈ AI ನೋಡಿ ಚೈನೀಸ್ ಎಷ್ಟು ಮುಂದುವರೆದು ಬಿಟ್ಟಿದ್ದಾರೆ. ಇವನ್ ಅಮೆರಿಕನ್ಸ್ ಆರ್ ಗೋಯಿಂಗ್ ಬ್ಯಾಡ್. ಕ್ಲಾಡ್ ಥರ ಈ ಥರ ನಾವು ಯಾವ ಥರ ನಾವು ಡೆವಲಪ್ ಮಾಡಿ ಯಾವಾಗ ನಾವು ಎಕ್ಸ್ಪೋರ್ಟ್ ಮಾಡ್ತೀವೋ ಅವತ್ತು ನಮಗೆ ಅತಿ ಹೆಚ್ಚು ಹಣ ಸಿಗೋಕ್ಕೆ ಶುರುವಾಗುತ್ತೆ. ಇಲ್ಲ ಅಂದರೆ ನಾವು ಬರೇ ಇಂಪೋರ್ಟ್ ಮೇಲೆ ಅವಲಂಬಿತವಾಗಿದ್ದರೆ ಯಾವಾಗ ನಾವು ಸೆಲ್ಫ್ ರಿಲಯಂಟ್ ಆಗೋದು, ಅದು ಮಾಡ್ಕೋತೀವಿ ಇದು ಮಾಡ್ಕೋತೀವಿ ಅಂದರೆ ಸಾಲದು. ಇಂಪೋರ್ಟ್ನು ನಾವು ಕಟ್ ಮಾಡ್ಕೋಬೇಕು, ನಾವೇ ಡೆವಲಪ್ ಆಗೋವಂಥ ಒಂದು ಸ್ಥಿತಿ ಕಡೆ ಹೋಗಬೇಕು. ಹೌದು ಕಷ್ಟ ಇದೆ, ಈ ಅಲ್ಲೆಲ್ಲೋ ಇಸ್ರೇಲ್ ಮಾಡಿರೋ ಟೆಕ್ನಾಲಜಿನ ನಾಳೆ ಬೆಳಿಗ್ಗೆ ಇಂಡಿಯಾದಲ್ಲಿ ಮಾಡಿಬಿಡ್ತೀವಿ ಅನ್ನೋಕೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್, ಬಟ್ ಅಟ್ಲೀಸ್ಟ್ ಆ ಒಂದು ಕಡೆ ಒಲವಾರ ಮಾಡ್ಕೋಬೇಕು. ಪ್ಲಸ್ ನಮ್ಮ ಈಗ ನಾವು ಹಾಕೊಳ್ಳೋ ಉಡುಪುಗಳಾಗಲಿ, ಇವಾಗ ಅಡಿಡಾಸ್ ತಗೋತಾರೆ, ಪೂಮಾ ತಗೋತಾರೆ, ಇವೆಲ್ಲ ಇಟ್ ಆಲ್ ಕಮ್ಸ್ ಇನ್ ಡಾಲರ್ಸ್.
ಆ ಡಾಲರ್ಸ್ನ ಕಮ್ಮಿ ಮಾಡ್ಕೋಬೇಕು. ನಾವು ಅತಿ ಹೆಚ್ಚು ಏನು ಉತ್ಪಾದನೆ ನಮ್ಮ ಭಾರತದಲ್ಲಾಗುತ್ತೋ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಈ ಒಂದು ಥಿಂಕಿಂಗ್ ಎಲ್ಲ ಜನದಲ್ಲಿ ಬರೋಕ್ಕೆ ಶುರುವಾದರೆ ಮಾತ್ರ ಈ ಒಂದು ಪರಿಸ್ಥಿತಿ ನಾವು ಆಗಾಗ ಫೇಸ್ ಮಾಡೋದು ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಇವತ್ತು ಈಗ ದೇಶದ ಯುದ್ಧ ಆಯಿತು, ಹಿಂಗಾಯಿತು, ನಾಳೆ ಇನ್ಯಾವ ದೇಶದ ಯುದ್ಧ ಶುರುವಾಗುತ್ತೋ, ನಾಳೆ ಇನ್ನೇನು ಪ್ರಾಬ್ಲಮ್ ಆಗುತ್ತೋ, ಬರೀ ಈ ಒಂದು ಪ್ರಾಬ್ಲಮ್ಮಲ್ಲೇ ಈ ಒಂದು ಸುಳಿವಲ್ಲೇ ಓಡಾಡ್ಕೊಂಡು ಇದ್ಬಿಡ್ತೀವಿ. ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ಆ ಪಾರ್ಟಿಯವ್ರು ಮಾಡಲಿಲ್ಲ, ಈ ಪಾರ್ಟಿಯವ್ರು ಮಾಡಲಿಲ್ಲ, ಇಷ್ಟರಲ್ಲೇ ನಾವು ಜಗಳ ಆಡಿಕೊಂಡು ಕಾಲ ಹಾಕ್ಬಿಡ್ತೇವೆ ಹೊರತು ದೇಶ ಮುಂದುವರಿಯಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮಗೂ ಕೂಡ ಬಹಳಷ್ಟು ಉಪಯೋಗವಾಗಿತ್ತು, ಜೊತೆಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.